ಕೊಡಗು ಜಿಲ್ಲೆಯ ಬೆಟ್ಟ ಪ್ರದೇಶದಲ್ಲಿ ಗುಡ್ಡ ಕುಸಿತವಾಗುವುದು ಸಾಮಾನ್ಯ. ಆದರೆ ಸಮತಟ್ಟಾದ ಆ ಗ್ರಾಮದಲ್ಲಿ ಕೆರೆಯ ನೀರಿನಿಂದ ಭೂಕುಸಿತವಾಗಿದೆ. ಮಣ್ಣಿನೊಂದಿಗೆ ಮರಗಳು ಕೊಚ್ಚಿ ಹೋಗ್ತಾ ಇದ್ದು ಜನರು ಆತಂಕಕ್ಕೆ ಕಾರಣ ಕೂಡ ಆಗ್ತಾ ಇದೆ. ಆ ಕುರಿತ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಕೆರೆಕೋಡಿಯಿಂದ ಕೃಷಿಕರು ಕಂಗಾಲು. ನೀರಿನ ರಭಸಕ್ಕೆ ಕೊಚ್ಚಿ ಹೋಯ್ತು ಕೃಷಿ ಭೂಮಿ. ಒಂದೆಡೆ ಆತಂಕದಿಂದ ನಿಂತಿರುವ ಗ್ರಾಮಸ್ಥರು, ಇನ್ನೊಂದೆಡೆ ಸಮತಟ್ಟಾದ ಜಾಗದಲ್ಲಿ ದೊಡ್ಡ ಮಟ್ಟದ ಭೂಕುಸಿತ, ಮಣ್ಣಿನೊಂದಿಗೆ ನೆಲಕ್ಕುರುಳುತ್ತಿರುವ ಮರಗಳು. ಈ ದೃಶ್ಯ ಕಂಡು ಬಂದದ್ದು ಕೊಡಗಿನ ಸೋಮವಾರಪೇಟೆ ತಾಲೂಕಿನ ದೊಡ್ಡಹಳ್ಳಿ ಗ್ರಾಮದಲ್ಲಿ. ಸೋಮವಾರಪೇಟೆಯ ದೊಡ್ಡಹಳ್ಳಿ ಗ್ರಾಮದ ಮೇಲ್ಭಾಗದಲ್ಲಿರುವ ಉಂಜಿನಹಳ್ಳಿ ಕೆರೆ ಕೋಡಿ ನೀರು ಇಂತಹ ಅವಾಂತರವನ್ನ ಸೃಷ್ಟಿಸಿದೆ. ಉಂಜಿನಹಳ್ಳಿ ಕೆರೆ ಕೋಡಿ ಬಿದ್ದು ಹರಿದ ನೀರು ಕೊಂಚ ದೂರ ಸಾಗಿ ಕೆಳಭಾಗದಲ್ಲಿರುವ ಕೆರೆ ಸೇರುತ್ತೆ. ಆದರೆ ಕೆರೆ ನೀರು ಹರಿಯುವ ಮಾರ್ಗದ ಎರಡು ಬದಿ ಜಮೀನುಗಳಿವೆ. ಕೆರೆ ನೀರಿನಿಂದಾಗಿ ಮಾರ್ಗದ ಎರಡು ಬದಿ ಭೂಮಿ ಕುಸಿಯುತ್ತಿದೆ. ಈ ಗ್ರಾಮದ ಪ್ರಮುಖ ಸಮಸ್ಯೆ ಅಂತ ಹೇಳಿದ್ರೆ ಮೇಲ್ಭಾಗದ ಒಂದು ಎರಡು ಗ್ರಾಮದಲ್ಲಿ ಎರಡು ಕೆರೆ ಇದೆ. ಆ ಕೆರೆಯಿಂದ ನೀರು ಬರುವಂಥದ್ದು, ಅದಕ್ಕೆ ಸರಿಯಾದ ಕಾಲುವೆ ವ್ಯವಸ್ಥೆ ಇಲ್ಲ ನೀರು ಹೋಗಲಿಕ್ಕೆ. ಅದರಿಂದ ಇಲ್ಲಿ ಕೃಷಿ ಭೂಮಿಗಾಗಿ ಬರುವಂಥ ನೀರು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತೇಳಿ. ಈಗ ಇತ್ತೀಚೆಗೆ ಒಂದು ವಾರ ಸುರಿದಂಥ ಧಾರಾಕಾರ ಮಳೆಗೆ ಈ ರೀತಿ ಎಲ್ಲ ಮಣ್ಣು ಕುಸಿತವಾಗಿರುವಂಥದ್ದು ಮತ್ತು ಮರಗಳು ಕೂಡ ಅಕ್ಕಪಕ್ಕದ ಜಮೀನಲ್ಲಿ ಮರಗಳು ಕೂಡ ಕುಸಿತಾ ಇದೆ. ಹೌದು, ಎರಡು ಭಾಗದಲ್ಲಿ ನೀರಿನ ಸೆಳೆತಕ್ಕೆ ಮಣ್ಣು ಕುಸಿಯುತ್ತಿದ್ದು ಅದರೊಂದಿಗೆ ಬೃಹತ್ ಮರಗಳು ಕೂಡ ನೆಲಕಚ್ಚುತ್ತಿವೆ. ಇದು ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾಗಿದೆ. ಅಲ್ಲದೆ ಅಧಿಕಾರಿಗಳು ಕೂಡ ಸ್ಪಂದಿಸುತ್ತಿಲ್ವಂತೆ. ಈ ವರ್ಷ ಸಿಕ್ಕಾಪಟ್ಟೆ ಮಳೆ ಜುಲೈಲಿ ಆದ್ರಿಂದ ಮತ್ತೆ ಪುನಃ ಈ ಪುಷ್ಯ ಮಳೆಯಿಂದಾಗಿ ಸಿಕ್ಕಾಪಟ್ಟೆ ಮಳೆ ಆಯ್ತು. ಇಲ್ಲಿ ಆವಾಗ ಉಂಜಿನಹಳ್ಳಿ ಕೆರೆಯಿಂದ ಕೋಡಿ ನೀರು ಸಿಕ್ಕಾಪಟ್ಟೆ ಬಂದು ಅದು ಬೆಟ್ಟದಿಂದ ಜಲ ಬರ್ತಾ ಇದೆ. ಆ ನೀರು ಹೋಗಲಿಕ್ಕೆ ಎಲ್ಲಿ ಮೇಲ್ಗಡೆ ಗದ್ದೆ ಬೈಲಲ್ಲಿ ಎಲ್ಲಿ ಕಾಲುವೆಗಳಿಲ್ಲ ಸರಿಯಾಗಿ. ಇದಕ್ಕೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ PDO, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಮೇಜರ್ ಇರಿಗೇಷನ್ ಎಲ್ಲ ಕಡೆ ಲೆಟರ್ ಕೊಟ್ಟಿದ್ದೀವಿ. ಆದರೆ ಇದುವರೆಗೂ ಅದು ಏನು ಆ್ಯಕ್ಷನ್ ಸರಿಯಾಗಿ ಆಗಿಲ್ಲ, ಯಾರೂ ಬಂದಿಲ್ಲ. ಸದ್ಯ ರೈತರ ಜಮೀನುಗಳು ಉಳಿಯಬೇಕಾದ್ರೆ ತಡೆಗೋಡೆ ನಿರ್ಮಿಸಬೇಕು, ಇಲ್ಲವಾದಲ್ಲಿ ತುಂಬ ತೊಂದರೆಯಾಗುತ್ತೆ. ಇದೇ ರೀತಿ ಭೂಕುಸಿತ ಮುಂದುವರೆದರೆ ಬದುಕುವುದು ತುಂಬಾ ಕಷ್ಟ ಅಂತ ರೈತರು ತಮ್ಮ ಅಳಲನ್ನು ತೋಡಿಕೊಂಡ್ರು. ಸದ್ಯಕ್ಕೆ ನಮಗೆ ಅರ್ಜೆಂಟಿಗೆ ಸರ್, ನಮ್ಮ ಭೂಮಿ ಉಳಿಬೇಕಾದ್ರೆ ಒಂದು 30 ಅಡಿ 60 ಅಡಿ ಆಳದಿಂದ ಫೌಂಡೇಶನ್ ತೆಗೆದು ನಮಗೆ 30 ಅಡಿವರೆಗೆ ಒಂದು ಮೇಗುಡಿ ಟೈಪ್ ಮಾಡಿ ಒಂದು ತಡೆಗೋಡೆ ಮಾಡಿಕೊಟ್ರೆ ಸದ್ಯಕ್ಕೆ ನಮ್ಮ ಭೂಮಿ ಉಳ್ಕೊಳ್ಳುತ್ತೆ ಸರ್. ಇಲ್ಲಾಂದರೆ ನಮ್ಮ ಈ ಕಾವಲೆ ಭೂಮಿ ಉಳಿಯೋದಿಲ್ಲ. ನಮ್ಗಳಿಗೆಲ್ಲ ಇರೋದು ಸ್ವಲ್ಪ ಜಮೀನು ಸರ್, ಅರ್ಧ ಎಕರೆ 3/4 ಎಕರೆ ಜಮೀನುಗಳು ಇರೋದು. ಅದು ಈ ಥರ ಎಲ್ಲ ಕೊಚ್ಕೊಂಡು ಹೋದರೆ ನಮಗೆ ಹೊಟ್ಟೆಗೆ ಅನ್ನ ಇಲ್ಲ ಅಂತ ಪರಿಸ್ಥಿತಿ ಬಂದು ಹೋಗುತ್ತೆ ಸರ್. ರೈತರಷ್ಟೇ ಅಲ್ಲ, ಇಲ್ಲಿನ ಸಾರ್ವಜನಿಕರಿಗೂ ಆತಂಕ ಎದುರಾಗಿದೆ. ಇದೇ ರೀತಿ ಭೂಕುಸಿತ ಮುಂದುವರೆದರೆ ದೊಡ್ಡ ಅನಾಹುತ ಸಂಭವಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಬಿ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಆತ ಖತರ್ನಾಕ್ ಕಳ್ಳ. ಆತನ ಮೇಲೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 32 ಕೇಸ್ಗಳಿವೆ. ಇದೀಗ ಪೊಲೀಸರಿಗೆ ಒಂದು ಕಡೆ ತಲೆನೋವು ಕೂಡ ಆಗಿತ್ತು. ಆತ ಬೇಕಾಗಿದ್ದ ಆ ಕಳ್ಳ ಬೆಕ್ಕನ್ನ ಸಿನಿಮೀಯ ರೀತಿಯಲ್ಲಿ ರೋಚಕವಾಗಿ ಪೊಲೀಸರು ಸೆರೆ ಹಿಡಿದಿದ್ದಾರೆ. ಆ ಕುರಿತ ಒಂದು ಡೀಟೇಲ್ಸ್ ಇಲ್ಲಿದೆ. ಓರ್ವ ಕಳ್ಳ 32 ಕೇಸ್, ಬಲೆಗೆ ಬಿದ್ದಿದ್ದೇ ರೋಚಕ. ಫಿಲಂ ಸ್ಟೈಲ್ನಲ್ಲಿ ಖತರ್ನಾಕ್ ಕಳ್ಳ ಸೆರೆ. ಬಿಳಿ ಬಣ್ಣದ ಆಕ್ಟಿವಾ ಹೊಂಡಾದಲ್ಲಿ ಬಂದು ಸಿಗ್ನಲ್ನಲ್ಲಿ ನಿಂತ ಆಸಾಮಿ. ಬೈಕ್ ಸವಾರನನ್ನ ಅಡ್ಡ ಹಾಕ್ತಿರೋ ವ್ಯಕ್ತಿ. ಬೈಕ್ನ ಮುಂದೆ ಹೋಗಲು ಬಿಡದೆ ತಡೆದ ಪೇದೆ. ಮಹಿಳಾ ಪೊಲೀಸ್ ಕೈಗೆ ಮಿಲಾಯಿಸಿದ ಕಳ್ಳ ಓಡಿ ಹೋಗದಂತೆ ಹಿಡಿದ ಪೊಲೀಸರು. ಈ ಸಿಸಿಟಿವಿ ಕ್ಯಾಮೆರಾದ ದೃಶ್ಯವನ್ನ ಒಮ್ಮೆ ನೋಡಿ, ಎಂತವರಿಗೂ ಸಹ ಒಂದು ಕ್ಷಣ ಮೈ ಜುಮ್ಮನಿಸುತ್ತೆ. ಇದು ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆ ಬಳಿ ಸಿಗ್ನಲ್ ಬಳಿ ಬಿಳಿ ಬಣ್ಣದ ಆಕ್ಟಿವಾ ಹೊಂಡಾ ಬೈಕ್ ನಲ್ಲಿ ಒಬ್ಬ ಆಸಾಮಿ ಬಂದು ನಿಲ್ತಾನೆ. ಇದ್ದಕ್ಕಿದ್ದ ಹಾಗೆ ಆ ಬೈಕ್ ನಲ್ಲಿದ್ದವನನ್ನ ಏಕಾಏಕಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಸಿನಿಮಾ ರೀತಿಯಲ್ಲಿ ಖತರ್ನಾಕ್ ಕಳ್ಳನನ್ನ ಸೆರೆ ಹಿಡಿಯಲಾಗಿದೆ. ತುಮಕೂರು ಜಿಲ್ಲೆ ಕೊರಟಗೆರೆ ಪೊಲೀಸ್ ಠಾಣೆ ಕ್ರೈಂ ಸಿಬ್ಬಂದಿ ದೊಡ್ಡಲಿಂಗಯ್ಯ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಖತರ್ನಾಕ್ ಕಳ್ಳ ಮಂಜೇಶ್ ಅಲಿಯಾಸ್ 420 ಮಂಜನನ್ನ ಬಂಧಿಸಿದ್ದಾರೆ. ಈ 420 ಮಂಜ ಖತರ್ನಾಕ್ ಕಳ್ಳನಾಗಿದ್ದು ಬೆಂಗಳೂರಿನಿಂದ ಬರ್ತಿದ್ದ ಆಸಾಮಿ ಚಿನ್ನಾಭರಣ ಧರಿಸಿರೋ ವೃದ್ಧೆಯರನ್ನೇ ಟಾರ್ಗೆಟ್ ಮಾಡಿ ಚಿನ್ನಾಭರಣವನ್ನ ಪಡೆದು ಕ್ಷಣಾರ್ಧದಲ್ಲಿ ಎಸ್ಕೇಪ್ ಆಗ್ತಿದ್ದ.
ಒಟ್ನಲ್ಲಿ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ ಕಳ್ಳನನ್ನ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಸೆರೆ ಹಿಡಿದ ಪೊಲೀಸ್ ಕಾನ್ಸ್ಟೇಬಲ್ ದೊಡ್ಡಲಿಂಗಯ್ಯನ ಕರ್ತವ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಕಳೆದ 4 ದಿನಗಳಿಂದ ಸಿರಿಗೆರೆ ಮಠದ ಶ್ರೀಗಳು ಪೀಠ ತ್ಯಾಗ ಮಾಡಬೇಕು, ಆ ಪೀಠಕ್ಕೆ ಉತ್ತರಾಧಿಕಾರಿ ನೇಮಕ ಮಾಡಬೇಕು ಅಂತ ಶಾಮನೂರು ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಗಿತ್ತು. ಇದಕ್ಕೆ ಉತ್ತರವಾಗಿ ಶ್ರೀಗಳ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಶ್ರೀಗಳ ಖಡಕ್ ಉತ್ತರ ಕೂಡ ಕೊಡಲಾಗಿತ್ತು. ಅಷ್ಟಕ್ಕೂ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಣಯಗಳೇನು, ಆ ಕುರಿತು ಒಂದು ಸ್ಟೋರಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸಿರಿಗೆರೆ ಶ್ರೀಗಳ ಪೀಠ ತ್ಯಾಗಕ್ಕೆ ಹೆಚ್ಚಿದ ಒತ್ತಡ. ಶಾಮನೂರು ಸಭೆ ವಿರುದ್ಧ ಶ್ರೀಗಳ ನಿರ್ಣಯ. ಚಿತ್ರದುರ್ಗದ ಸಿರಿಗೆರೆ ಶ್ರೀ ತರಳಬಾಳು ಬೃಹನ್ಮಠದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ಪೀಠ ತ್ಯಾಗ ಮಾಡಬೇಕೆಂಬ ಆಗ್ರಹ ಇದೀಗ ಜೋರಾಗಿದೆ. ತರಳಬಾಳು ಕಾರ್ಯಕ್ರಮದ ಮೂಲಕವೇ ರಾಜ್ಯದಲ್ಲಿ ಸಾಕಷ್ಟು ಪ್ರಸಿದ್ಧಿ ಪಡೆದ ಸ್ವಾಮೀಜಿಯ ಪೀಠ ತ್ಯಾಗ ಚರ್ಚೆ ಈಗ ಬಲು ಜೋರಾಗಿದೆ. ನಮ್ಮ ಮಠದ ಪದಾಧಿಕಾರಿಗಳಿದ್ದಾರೆ, ಎಲ್ಲರೂ ಇದ್ದಾರೆ, ಸಂವಿಧಾನದ ಬದಲಾವಣೆ ಮಾಡ್ತಾರೆ. ದಾವಣಗೆರೆ ಅಪೂರ್ವ ರೆಸಾರ್ಟ್ನಲ್ಲಿ ನಡೆದ ಸಾದರ ಲಿಂಗಾಯತ ಒಕ್ಕೂಟದ ಸಭೆ ಅಧಿಕೃತವಲ್ಲ. ಮಠದ ಸದ್ಭಕ್ತರು ಇಲ್ಲಿ ಸಿರಿಗೆರೆ ಶ್ರೀಗಳು ಹಾಗೂ ಸಾಣೆಹಳ್ಳಿ ಶ್ರೀಗಳು ಪೀಠ ತ್ಯಜಿಸಬೇಕೆಂಬ ಒಕ್ಕೊರಲ ನಿರ್ಣಯ ಕೈಗೊಂಡ ಬೆನ್ನಲ್ಲೇ ಚಿತ್ರದುರ್ಗದ ಸಿರಿಗೆರೆಯ ತರಳಬಾಳು ಬೃಹನ್ಮಠದ ಪೀಠಾಧಿಪತಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿ ಭಕ್ತರ ಬಹಿರಂಗ ಸಭೆ ನಡೆಸಿ ಕೆಲವು ನಿರ್ಣಯಗಳನ್ನ ತೆಗೆದುಕೊಂಡಿದ್ರು. ಶ್ರೀಗಳ ವಿರುದ್ಧ ಮಾಡಿದ ಆರೋಪಗಳನ್ನ ತಳ್ಳಿ ಹಾಕಿದ್ದು ಮಠ ಇಂದು ನಿನ್ನೆಯದಲ್ಲ. ಏನಾದರೂ ದೂರುಗಳಿದ್ದರೆ ಸಮಾಜದ ಸಂಘಕ್ಕೆ ನೀಡಬೇಕು. ಖಾಸಗಿಯಾಗಿ ಸಭೆಗಳನ್ನ ಮಾಡುವವರಿಗೆ ಯಾವುದೇ ಆದ್ಯತೆ ನೀಡೋದಿಲ್ಲ ಅಂದ್ರು. ನಾವು ಯಾವುದೇ ಬೈಲಾ ತಿದ್ದುಪಡಿ ಮಾಡಿಲ್ಲ ಅಂತ ಹೇಳಿರುವ ಶ್ರೀಗಳು 1990ರಲ್ಲೇ ಟ್ರಸ್ಟ್ ಡೀಡ್ ಮಾಡಿದ್ದ ಸಭೆಯ ಆಹ್ವಾನ ಪತ್ರಿಕೆ ಮತ್ತು ಅಂದಿನ ಸಭೆಯಲ್ಲಿ ಭಾಗಿಯಾಗಿದ್ದವರ ಹೆಸರು ಮತ್ತು ವಿವರಗಳನ್ನ ಸಭೆ ನಡಾವಳಿ ಬಿಡುಗಡೆ ಮಾಡಿ ತಿರುಗೇಟ್ ನೀಡಿದ್ರು. ಬೈಲ ತಿದ್ದೇ ಇಲ್ಲ, ಇವತ್ತು ತೆರೆದ ಪುಸ್ತಕ, ಯಾರು ಎದುರಿ ಬೇಕಾದ್ರೆ ತಯಾರಿದ್ದೀವಿ. ಬೈಲ ಇದೆಯಲ್ಲ, ಬೈಲ ತಿದ್ದೇ ಇಲ್ಲ. ತಿದ್ದಿದ್ರೆ ದಾಖಲೆ ಆಗಿರುತ್ತೆ. ಎಲ್ಲಿ ಸಮಾಜ ಬೈಲ ತಿದ್ದಿದ್ರೆ ನೋಂದಣಿ ಕಚೇರಿಯಲ್ಲಿ ದಾಖಲೆ ಆಗಿರುತ್ತೆ. ಸಿರಿಗೆರೆ ಮಠದಲ್ಲಿ ಸದ್ಭಕ್ತರ ಸಮ್ಮುಖದಲ್ಲಿ ನಡೆದ ಸಭೆಯ ನಂತರ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳು ಇಲ್ಲಿಯ ತನಕ ಗೌಪ್ಯವಾಗಿದೆ ಕೆಲವೊಂದು ಮಠ ಮತ್ತು ಸಮಾಜದ ದಾಖಲೆಗಳನ್ನ ಸಮಾಜದ ಮತ್ತು ಮಠದ ಸಮಸ್ತ ಭಕ್ತರಿಗೂ ತಿಳಿಯಬೇಕಂತ ಮಠದ ಅಧಿಕೃತ ವೆಬ್ಸೈಟ್ ಮೂಲಕ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಈ ಕಾರಣದಿಂದ ಮಠದ ಭಕ್ತರಿಗೆ ಶ್ರೀಗಳ ಮೇಲಿನ ಗೌರವ ಮತ್ತಷ್ಟು ಹೆಚ್ಚಾಗಿದೆ ಎಂದರೆ ತಪ್ಪಾಗಲಾರದು.